ಅಭಿರುಚಿ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಸಿ ತೊಗರಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಬರೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದು ತೊಗರಿ ಕಾಳಿನ ಹುಳಿ ಇದು ಮಾಡ್ತಾ ಇರೋದು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಹಾಕ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಾರು ಹಾಕ್ತಾಯಿದ್ದೀನಿ ನಾನು. ತೆಂಗಿನಕಾಯಿ, ಜೀರಿಗೆ ಹಾಕ್ಕೋತಾ ಇದ್ದೀನಿ 2 ಸ್ಪೂನು. ಇದು ಮಟನ್ ಮಸಾಲ ಹಾಕಿನೂ ಮಾಡ್ಬೋದು. ನಾನು ಹುಳಿ ಮಾಡ್ತಾಯಿದ್ದೀನಿ, ಹುಳಿದು ತೋರಿಸ್ತಾ ಇರೋದು ನಾನು ಇವಾಗ. ಟೊಮೆಟೊ ಹಾಕ್ಕೊಂಡಿದ್ದೀನಿ, ನಾಟಿ ಟೊಮೆಟೊ. ಇದು ಎಷ್ಟು ಹುಳಿ ಇರುತ್ತೋ ಅಷ್ಟು ರುಚಿ ಜಾಸ್ತಿ. ಇದು ತೊಗರಿ ಕಾಳಿಂದು ಹುಳಿ ಸಾಂಬಾರು. ಹುಳಿ ಎಷ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆದಲ್ಲೇ. ಹಸಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನು. ಇದೆಲ್ಲ ನಾನು ಮಸಾಲೆಗೆ ರೆಡಿ ಮಾಡ್ತಾ ಇರೋದು. ಇದು ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ರಸನ ಹಿಂಡ್ಬಿಟ್ಟು ರಸನ ಬೇಕಾದ್ರೆ ಹಾಕ್ಕೋಬೋದು. ನಾನು ಮಸಾಲೆ ರುಬ್ಬಕ್ಕೆ ಜೊತೆಗೆ ಹಾಕ್ಕೊಂಡು ರುಬ್ತೀನಿ ಹುಣಸೆಹಣ್ಣನ್ನ. ನೋಡಿ ಇವಾಗ ಇದು ಮಸಾಲೆ ರುಬ್ಕೊಬರೋಣ. ಇದು ಅದೇ ಪಾತ್ರದಲ್ಲಿ ಎಣ್ಣೆ ಹಾಕೋತಾ ಇದ್ದೇನೆ. ಸಾರು ಮಾಡ್ಕೊಳ್ಳೋಣ. ಅದು ಮಸಾಲೆ ರುಬ್ಬಿ ಆಗಿದೆ. ಅದು ಸಾಸಿವೆ ಒಗ್ಗರಣೆಗೆ ಮತ್ತು ಕರಿಬೇವಿನ ಸೊಪ್ಪು. ಇವಾಗ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, ಈರುಳ್ಳಿನೂ ಹಾಕ್ಕೋಬೋದು ಒಗ್ಗರಣೆಗೆ. ನಾನು ಕರಿಬೇವಿನ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ತೊಗರಿ ಕಾಳು ಹಾಕ್ಕೊಂಡಿದ್ದೀನಿ ನಾನು, ಹಸಿ ತೊಗರಿ ಕಾಳು. ಇದು ಅರ್ಧ kg ಇದೆ ಕಾಳುಗಳಿದು. ತರಕಾರಿಯಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ 2 ತಗೊಂಡಿದ್ದೀನಿ ನಾನು. ನಿಮ್ಮ ಮನೆಗೆ ನೂಕಲ್ಲಿದ್ದರೂ ಅದು ತೊಗೋಬೋದು. ಯಾವ ವೆಜಿಟೇಬಲ್ ಆಗುತ್ತೋ ಆ ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಬೋದು. ಸೀಮೆ ಬದನೆಕಾಯಿ, ನೂಕಲ್ಲು ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು. ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ 2 ನಾನು ಆ್ಯಡ್ ಮಾಡಿರೋದು ತರಕಾರಿಯಲ್ಲಿ. ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀವು ಎಷ್ಟು ಎಣ್ಣೆದಲ್ಲಿ ಫ್ರೈ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ ಎಲ್ಲನೂ. ಧನಿಯಾ ಪೌಡ್ರು ಹಾಕ್ಕೊಳ್ಳೋಣ ಇವಾಗ. ನಾನು ಚಿಲ್ಲಿ ಪೌಡ್ರು ಹಾಕ್ಕೊಳಲ್ಲ, ಸಾಂಬಾರು ಪುಡಿ ಹಾಕ್ತೀನಿ. ಯಾವುದೇ ಹುಳಿ ಸಾರು ಮಾಡೋಂಗಿದ್ರೆ ನಾನು ಸಾಂಬಾರು ಪುಡಿನೇ ಹಾಕೋದು, ಚಿಲ್ಲಿ ಪೌಡ್ರು ನಾನು ಹಾಕಲ್ಲ. ಸಾಂಬಾರು ಪುಡಿಯಲ್ಲೇ ಅದು ಖಾರ ಎಲ್ಲ ಇರುತ್ತೆ, ಅದೇ ಹಾಕ್ತೀನಿ. ಅರಿಶಿನ ಸ್ವಲ್ಪ, ಫ್ರೈ ಮಾಡ್ಕೊಳ್ಳೋಣ. ಇದು ಸಾಂಬಾರು ಪೌಡ್ರು, ಇದು 2 ಸ್ಪೂನ್ ಇದೆ. ಇದು ಸಾಂಬಾರು ಪೌಡ್ರು. ನಿಮ್ಮ ಮನೆಗೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಬೋದು. ಒಂದ್ಸಲಿ ಸಾಂಬಾರು ಪೌಡ್ರಿ ಹಾಕ್ಕೊಂಡು ಹುಳಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು. ತುಂಬ ಇಷ್ಟಪಟ್ಟು ತಿಂತಾರೆ. ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ತೊಗರಿಕಾಯಿ ಹುಳಿ ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು. ಒಂದು 2-3 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಬೇಕು ಅನ್ನೋರು ತುಂಬ ಗಟ್ಟಿ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ.
ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯಬೇಕಲ್ಲ, ಅಷ್ಟೊಂದು ತೆಳು ಮಾಡ್ಕೊಳಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಮಾಡ್ಕೊತೀನಿ ನಾನು. ಚೆನ್ನಾಗಿ ಕುದಿಬೇಕು ಇದು. ಆಲೂಗಡ್ಡೆ ಬದನೆಕಾಯಿ ತೊಗರಿ ಕಾಳು ಎಲ್ಲ ಸಹ ಬೇಯಬೇಕು. ಇದನ್ನು ಚೆನ್ನಾಗಿ ಕುದಿಬೇಕು ನೋಡಿ. ಚೆನ್ನಾಗಿ ಕುದ್ದಿ ಅದು ಆಲೂಗಡ್ಡೆ ಬದನೆಕಾಯಿ ಹಸಿ ತೊಗರಿ ಕಾಳೆಲ್ಲ ಬೆಂದಿದೆ. ಇವಾಗ ರೆಡಿಯಾಗಿದೆ. ಸಾಕಿಷ್ಟು ಇಳಿಸ್ಕೊತೀನಿ ನಾನು. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಮರೆಯಬೇಡಿ. ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.